ಹಾಯ್ ನಮಸ್ತೆ. ಇನ್ನೇನು ಸುಡು ಬೇಸಿಗೆ ಸ್ಟಾರ್ಟ್ ಆಗುತ್ತಲ್ವಾ. ಈ ಬಿಸಿಲಿಗೆ ತಂಪಾಗಿ ತಿನ್ನಬೇಕು ಕುಡಿಬೇಕು ಅಂತ ಆಗ್ತಾ ಇರ್ತದೆ. ಮನೆಯಲ್ಲಿ ಸುಲಭವಾಗಿ ಐಸ್ ಕ್ರೀಮನ್ನು ಮಾಡಿಕೊಳ್ಬೋದು. ಎಸೆನ್ಸನ್ನು ಹಾಕಿ ಐಸ್ ಕ್ರೀಮನ್ನು ಮಾಡೋದಕ್ಕಿಂತ ಹಣ್ಣುಗಳನ್ನು ಹಾಕಿ ಐಸ್ ಕ್ರೀಮ್ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಐಸ್ ಕ್ರೀಮ್ ನೋಡಿದ್ರೇ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಕರ್ಬೂಜ ಐಸ್ ಕ್ರೀಮನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಕರ್ಬೂಜವನ್ನು ಕಟ್ ಮಾಡಿಕೊಳ್ತೇನೆ. ನೋಡಿ, ಈ ರೀತಿಯಾಗಿ ಪಲ್ಪ್ಗಳನ್ನು ತೆಗೆದುಕೊಳ್ತೇನೆ. ನಾನಿಲ್ಲಿ ಐಸ್ ಕ್ರೀಮಿಗೆ ಅರ್ಧ ಹಣ್ಣನ್ನಷ್ಟೇ ಬಳಸ್ತಾ ಇರೋದು. ಎಲ್ಲವನ್ನು ಮಿಕ್ಸರ್ ಜಾರಿಗೆ ಸೇರಿಸಿಕೊಳ್ತೇನೆ. ಮಿಲ್ಕ್ ಪೌಡರ್ ಚಿಕ್ಕ ಪ್ಯಾಕೆಟ್ ಬರುತ್ತಲ್ವ, ಅದನ್ನು ಹಾಕ್ತಾ ಇರೋದು. ಅರ್ಧ ಲೀಟರ್ ಆಗೋಷ್ಟು ಬಿಸಿ ಮಾಡಿ ಆರಿಸಿದಂತಹ ಹಾಲನ್ನು ತಗೊಂಡಿದ್ದೀನಿ. ಸ್ವಲ್ಪ ಹಾಲನ್ನು ಸೇರಿಸಿಕೊಳ್ತೇನೆ. ಫ್ರೆಶ್ ಕ್ರೀಮನ್ನು ತಗೊಂಡಿದ್ದೀನಿ. ಕ್ರೀಮ್ ಇಲ್ಲ ಅಂತಾದರೆ ಹಾಲಿನ ಕೆನೆ ಆದರೂ ಆಗುತ್ತೆ. ಇದು ಇಡಿಯಾಗಿ ಬೇಕಾಗಲ್ಲ, ಅರ್ಧ ಅಷ್ಟೇ ಹಾಕ್ತಾ ಇರೋದು. ನಾನಿಲ್ಲಿ 1.5 ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ತಾ ಇರೋದು. ಸಿಹಿಗೆ ಅನುಗುಣವಾಗಿ ಸಕ್ಕರೆಯನ್ನು ತೆಗೆದುಕೊಳ್ಬೋದು. ಬ್ಲೆಂಡರ್ ಇಲ್ಲದೆ ಇರೋ ಕಾರಣ ನಾನು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಳ್ತೇನೆ. ಮೊದಲು ನೈಸಾಗಿ ಜ್ಯೂಸನ್ನು ರೆಡಿ ಮಾಡ್ಕೋಬೇಕು. ರುಬ್ಬಿರೋದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳೋಣ. ಉಳಿದಿರುವ ಹಾಲನ್ನು ಬಿಸಿಗಿಡ್ತೇನೆ. ಅರ್ಧ ಕಪ್ ಆಗೋಷ್ಟು ಕಾರ್ನ್ ಫ್ಲೋರನ್ನು ತಗೊಂಡಿದ್ದೀನಿ. ಸ್ವಲ್ಪ ಹಾಲನ್ನು ಹಾಕಿಕೊಂಡು ಗಂಟಿಲ್ಲದಂತೆ ಚೆನ್ನಾಗಿ ಪೇಸ್ಟನ್ನು ಮಾಡಿಕೊಳ್ಬೇಕು. ಕಾರ್ನ್ ಫ್ಲೋರನ್ನು ಹಾಕೋದ್ರಿಂದ ಐಸ್ ಕ್ರೀಮ್ ತುಂಬಾ ಸಾಫ್ಟಾಗಿ ಆಗುತ್ತೆ. ಹಾಲಿಗೆ ಸೇರಿಸಿಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು, ಇಲ್ಲಾಂದರೆ ಅಡಿ ಹಿಡಿಯುವ ಸಾಧ್ಯತೆ ಇರ್ತದೆ. ನೋಡಿ, ಈ ರೀತಿಯಾಗಿ ಗಟ್ಟಿ ಆಗ್ತಾ ಬರ್ತದೆ. ಇದು ಅಲ್ಲಿಯವರೆಗೆ ಬಿಸಿ ಮಾಡಿಕೊಳ್ಬೇಕು. ಇಷ್ಟಾದ್ರೆ ಸಾಕು, ಆಫ್ ಮಾಡಿಕೊಳ್ತೇನೆ. ನೋಡ್ತಿದ್ದೀರಾ, ಕ್ರೀಮ್ ರೀತಿ ಆಗಿದೆ. ಈ ಪೇಸ್ಟ್ ತಣಿದ ಮೇಲೆ ಕರ್ಬೂಜ ಜ್ಯೂಸನ್ನು ಸೇರಿಸಿಕೊಂಡು ಒಮ್ಮೆ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಜ್ಯೂಸನ್ನು ಸೇರಿಸಿಕೊಳ್ತೇನೆ. ಉಳಿದಿರುವಂತಹ ಹಣ್ಣು ಬಿಸಿ ಆರಿದ ಮೇಲೆ ನೈಸ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನ ನೈಸ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ. ನೋಡಿ, ಈ ರೀತಿಯಾಗಿ ನೊರೆ ನೊರೆಯಾಗಿ ಆಗಬೇಕು. ಬಾಕ್ಸಿಗೆ ಹಾಕಿಕೊಳ್ತೇನೆ. ಇದನ್ನ 3 ಗಂಟೆ ಫ್ರೀಜರ್ ಅಲ್ಲಿ ಇಡಬೇಕು. 3 ಗಂಟೆ ಆದ್ಮೇಲೆ ಪುನಃ ಗ್ರೈಂಡ್ ಮಾಡಬೇಕು. ನೋಡಿ, ಫ್ರೀಜರ್ ಅಲ್ಲಿ 3 ಗಂಟೆ ಇಟ್ಟಿದ್ದೆ, ಈ ರೀತಿಯಾಗಿದೆ. ಇದನ್ನ ಇನ್ನೊಮ್ಮೆ ಗ್ರೈಂಡ್ ಮಾಡ್ಕೋಬೇಕು. ಬ್ಲೆಂಡರ್ ಇದ್ದರೆ ಇಷ್ಟೆಲ್ಲ ಸರ್ಕಸ್ ಮಾಡೋ ಅಗತ್ಯ ಇಲ್ಲ. ಸುಲಭವಾಗಿ ಐಸ್ ಕ್ರೀಮನ್ನು ಮಾಡಿಕೊಳ್ಬೋದು. ಕ್ರೀಮ್ ರೀತಿಯಲ್ಲಿ ಆಗಬೇಕು, ಅಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೇವೋ ಅಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಆಗ್ತದೆ. ನೋಡಿ, ಈ ರೀತಿಯಾಗಿ ಆಗಬೇಕು. ಪುನಃ ಬಾಕ್ಸಿಗೆ ಹಾಕಿಕೊಳ್ತೇನೆ. ಇದನ್ನ ಫ್ರೀಜರ್ ಅಲ್ಲಿ 1 ದಿನ ಹಾಗೆ ಇಡಬೇಕು. ಐಸ್ ಕ್ರೀಮ್ ಹೇಗಾಗಿದೆ ಅಂತ ನಾಳೆ ನೋಡೋಣ. ಇನ್ನೂ 1 ಗಂಟೆ ಇಟ್ಟಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು. ಐಸ್ ಕ್ರೀಮ್ ಹೇಗಾಗಿದೆ ಅಂತ ನೋಡಬೇಕು ಅಂತ ಆಸೆ ಆಯಿತು, ಹಾಗಾಗಿ ನೋಡ್ತಾ ಇರೋದು. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ. ನೋಡಿದ್ರೇ ಗೊತ್ತಾಗ್ಬೋದು ಐಸ್ ಕ್ರೀಮ್ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ವಿಧಾನದಲ್ಲಿ ಐಸ್ ಕ್ರೀಮನ್ನು ಮಾಡಿದರೆ ಹಾಳಾಗೋ ಚಾನ್ಸೇ ಇಲ್ಲ. ತುಂಬಾ ಚೆನ್ನಾಗಿ ಆಗ್ತದೆ ಮತ್ತು ಅಷ್ಟೇ ರುಚಿಕರವಾಗಿಯೂ ಇರ್ತದೆ. ಕರ್ಬೂಜ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ.
ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಶೇರ್ ಮಾಡಿ. ಹಾಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಒಳ್ಳೆಯ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ಸಹ ನಮಸ್ಕಾರ.